ಮಾಗಡಿ ತಾಲೂಕು ಪ್ರಸಾದ್ ಸರ್ ಗುರುತಿಸಿ ನಂಗೊಂದು ಸೈಟ್ ಕೊಟ್ಟಿದ್ದಾರೆ. ಮಹಿಳೆಯರಿಗೆ 100 ಜನಕ್ಕೆ ಅನುಕೂಲ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಮಾಗಡಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಹಾಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ವಿಶೇಷವಾಗಿ ನಮ್ಮ ಕುದೂರು ಹೋಬಳಿಯ ಎಲ್ಲ ಮಹಾಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಅಂಗವಿಕಲರು ಮತ್ತು ವಿಧವೆಯರು ಇವರಿಗೆ ಅವ್ರಿಗೇನಾದರೂ ಒಂದು ಜಾಗ ಮಾಡಿಕೊಡ್ಬೇಕು, ಮುಂದೆ ಅವರು ಭವಿಷ್ಯದಲ್ಲಿ ಒಳ್ಳೆಯದಾಗಬೇಕು ಅಂತ ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ನಿನ್ನೆ ನಮ್ಮ ಕುದೂರು ಟೌನ್ ಭಾಗದಲ್ಲಿ ಒಂದು ಹೆಣ್ಮಗಳನ್ನು ಗುರುತಿಸಿ ಅವ್ರಿಗೆ ಒಂದು ಖಾಲಿ ನಿವೇಶನ ಕೊಟ್ಟಿರ್ತಾರೆ. ಅವರು ರಾಮನಗರ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಇದೇ ಥರ ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರದಾದ್ಯಂತ ಪೂರ ಈಗ ಆಲ್ರೆಡಿ ಎರಡನೇ ಹಂತವಾಗಿ ನಿನ್ನೆ ನಾಲ್ಕು ಜನಕ್ಕೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಇಡೀ ತಾಲೂಕಿನಂತ ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಮತ್ತು ಮಾಡ್ತಾಯಿದ್ದಾರೆ. ಹಾಗೆ ನಮ್ಮ ಈ ಕೆಲವರು ಅಂಗವಿಕಲರು ಇದೇ ಹೆಣ್ಮಕ್ಳಿಗೆ ಅವರು ಈ ಥರ ಮಾಡ್ತಾ ಇರೋದು ಮುಂದೆ ಎಲ್ಲ ಆಧಾರ ಆಗುತ್ತೆ. ಅವ್ರಿಗೆ ಪಾಪ ಚಿಕ್ಕ ಮಕ್ಕಳಿರ್ತಾರೆ, ಅವ್ರಿಗೆ ಯಾರು ನೋಡ್ಕೊಳ್ಳೋರಿರಲ್ಲ. ಇದು ಮಾಡ್ತಾ ಇರೋದು ತುಂಬ ಒಂದು ಉತ್ತಮವಾದಂಥ ಕಾರ್ಯ. ಇಡೀ ನಮ್ಮ ತಾಲೂಕಲ್ಲಿ ಇಲ್ಲಿವರೆಗೂ ಯಾರೂ ಮಾಡದಂತಹ ಕಾರ್ಯವನ್ನು ಅವರು ಮಾಡ್ತಾಯಿದ್ದಾರೆ. ಭಗವಂತ ಅವ್ರಿಗೆ ಒಳ್ಳೆಯ ಆಯುಷ್ ಆರೋಗ್ಯ ಕೊಡಲಿ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಮತ್ತು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅವರು BJP ಪಕ್ಷದಿಂದ ಎಲ್ಲ ತಯಾರು ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. BJP ಪಕ್ಷಕ್ಕೆ ನಾವೆಲ್ಲರೂ ಸಹ ದುಡಿತೀವಿ. ಅವ್ರಿಗೆ ವಿಜಯಮಾಲೆ ತಂದುಕೊಡೋದಕ್ಕೆ ನಾವು ಎಲ್ಲ ಥರದ ಸಹಕಾರವನ್ನು ಅವ್ರಿಗೆ ಕೊಡ್ತೀವಿ. ಈ ಯುಗಾದಿ ಸಂದರ್ಭದಲ್ಲಿ ನಾನು ಈ 2 ಮಾತನ್ನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅಂಗವಿಕಲರಾಗಿರ್ಬೋದು, ವಿಧೇಯರಾಗಿರ್ಬೋದು, ಅವರಿಗೆ 3,000 ಸೈಟ್ಗಳನ್ನು ಕೊಡ್ತೀವಿ ಅಂತ ಅಂದ್ಬಿಟ್ಟು ಘೋಷಣೆ ಮಾಡಿಕೊಂಡು ಸ್ವತಃ 10 ಎಕರೆ ಜಮೀನಿನಲ್ಲಿ ಅವರ ಸೈಟ್ಗಳನ್ನು ಬಡವರಿಗೆ ಅನುಷ್ಠಾನ ಮಾಡ್ತಿದ್ದು ದೊಡ್ಡ ಇತಿಹಾಸದಲ್ಲೇ ದೊಡ್ಡದು ಇದು. ಹಾಗೂ ಇಲ್ಲಿವರೆಗೂ ಯಾರೇ 4 ಬಾರಿ ಗೆದ್ದಂಥವ್ರು, 1 ಬಾರಿ ಗೆದ್ದಂಥವ್ರು ಸರ್ಕಾರದ ವತಿಯಿಂದ ಜಾಗ ಸೆಲೆಕ್ಟ್ ಮಾಡ್ಕೊಂಡು ಯಾರಿಗೂ ಬಡವರಿಗೆ ಇಲ್ಲಿವರೆಗೂ ಒಂದು ಅಂಗವಿಕಲ ಜಾಗನ ಕೊಟ್ಟಿಲ್ಲ. ಇದರಲ್ಲಿ ಇವರು ಯಾವ ಅಧಿಕಾರ ಇಲ್ದಿದ್ರೂ ಸಾಮಾನ್ಯ BJP ಮುಖಂಡರಾಗಿ 10 ಎಕರೆ ಜಮೀನನ್ನು ಸ್ವತಃ ಅವ್ರದ್ದೇ ಆದಂಥ ಜಾಗವನ್ನು ಬಡವರಿಗೆ ಹಂಚಿ ಕೊಡ್ತಾ ಇರೋದು ದೊಡ್ಡ ವಿಷಯ. ಹಾಗೂ ನಮ್ಮ ಕುದೂರಿನ ಒಬ್ಬ ಬಡ ಮಹಿಳೆಗೆ ಕೊಟ್ಟಿರೋದು ಭಾರಿ ಸಂತೋಷದ ವಿಷಯ. ಹೀಗೆ ಮುಂದಿನ ದಿನಗಳಲ್ಲಿ ಬಡವ್ರನ್ನ ಗುರುತಿಸಿ ಹೆಚ್ಚಿನ ಸಹಕಾರ ಕೊಟ್ಟು ಅವ್ರನ್ನ ಗೆಲ್ಲಿಸಬೇಕು ಅಂತ ನಿಶ್ಚಯ ಮಾಡ್ಕೊಂಡಿದ್ದೀವಿ. 100% ಗೆದ್ದೇ ಗೆಲ್ತಾರೆ. ಈ ಜನಸೇವೆ ಇತಿಹಾಸದಲ್ಲಿ ಯಾರೂ ಮಾಡಿಲ್ಲ, ಈಗ ಮಾಡ್ಕೊಂಬಂತಾರೆ. ಇದೇ ಹೆಸರೇ ಸಾಕಷ್ಟು ಜನಪ್ರಿಯತೆ ಆಗಲಿ, ಅವರ ಜನಪ್ರಿಯತೆಯನ್ನು ಹೊಂದಿದ್ರೆ ಸಹಜ. ಈ ಮಾತು ಹೇಳಿ ನಮ್ಮ BJP ಮುಖಂಡರಾದಂಥ ಪ್ರಸಾದ್ ಅವರು ಬಡ ಹೆಣ್ಮಕ್ಳು, ಅವ್ರಿಗೇನು ಆಧಾರ ಇಲ್ಲದಂಥವ್ರು, ವಿಧೇಯರು, ಅಂಗವಿಕಲರನ್ನ ಗುರುತಿಸಿ ಅವರ ಸ್ವಂತ ಜಮೀನಿನಲ್ಲಿ ಸೈಟನ್ನು ವಿಂಗಡಿಸಿ ಅವ್ರಿಗೊಂದು ಆಧಾರ ಮಾಡಿಕೊಡ್ಬೇಕು ಅಂತ ತೀರ್ಮಾನ ಮಾಡಿ ಒಂದು 15-20 ಅಂತೆ ಸೈಟ್ಗಳನ್ನ ರಿಜಿಸ್ಟರ್ ಮಾಡ್ಕೊಡ್ತೀನಿ ಅಂತ ಹೇಳಿದರು. ಅದರಂತೆ ನಿನ್ನೆ 2ನೇ ಕಂತು ಭಾಗವಾಗಿ ನಿನ್ನೆ 4 ಜನಕ್ಕೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಮುಂದೇನು ಕೆಲವರು ಅವರ ಜನಗಳನ್ನ ಗುರುತಿಸಿ ಅವ್ರನ್ನೂ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರನ್ನ ಹತ್ರ ಎಲ್ಲ ಅವರ ಆಧಾರ್ ಕಾರ್ಡ್ಗಳು ಇವನ್ನೆಲ್ಲ ಸೆಲೆಕ್ಟ್ ಮಾಡಿದ್ದಾರೆ. ಅವರು ಇದೇ ರೀತಿ ಮುಂದಕ್ಕೂ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಮಾಗಡಿ ತಾಲೂಕಿನ ಜನತೆ ಅವ್ರಿಗೆ ಆಶೀರ್ವಾದ ಮಾಡಿ ಇದೇ ರೀತಿ ಇನ್ನೂ ಹೆಚ್ಚಿನ ಅವರು ಸಹಕಾರ ಕೊಟ್ಟರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ.
ಮುಂದಕ್ಕೆ ನನ್ನ ಜಯಶೀಲ ಬಂದರೆ ಅವ್ರಿಗೆ ಅದೇ ಜಾಗದಲ್ಲಿ ಮನೆ ಕೂಡ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಜನರು ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಅವ್ರಿಗೂ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ಈ ಮೂಲಕ ಕೇಳ್ಕೊತೀನಿ.